ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರು ಮಂಡನೆ ಮಾಡಿದ ಬಜೆಟ್ ಮರೀಚಿಕೆ ಬಜೆಟ್ ಆಗಿದೆ. ಕಳೆದ 3 ವರ್ಷಗಳಿಂದ ಅಭಿವೃದ್ಧಿ ಶೂನ್ಯ ಬಜೆಟ್ ಇದಾಗಿದೆ ಎಂದು ಬಿಜೆಪಿ ಕಲಬುರಗಿ ವಿಭಾಗ ಪ್ರಭಾರಿಗಳಾದ ಮಾಜಿ ಎಂಎಲ್ಸಿ ಅರುಣಕುಮಾರ್ ಶಹಾಪುರ್ ಆರೋಪಿಸಿದರು. ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 3 ವರ್ಷ ಆಗಿದೆ, ಗ್ಯಾರಂಟಿ ಸ್ಕೀಮ್ ಸರಿಯಾಗಿ ಫಲಾನುಭವಿಗಳಿಗೆ ಸಿಗುತ್ತಿಲ್ಲ, ಆರ್ಥಿಕ ನಿರ್ವಹಣೆಗೆ ಇದೆ ಸಾಕ್ಷಿ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಆಗುತ್ತಿಲ್ಲ, ಸರ್ಕಾರ ಒದ್ದಾಡುತ್ತಿದೆ, ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಅವರ ಶಾಸಕರೇ ಹೇಳ್ತಾ ಇದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ಬೇರೆ ಕಡೆಗೆ ಬಳಸಲು ಅವಕಾಶ ಇರಲ್ಲ, ಆದ್ರೆ ಸರ್ಕಾರ ದಲಿತರಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗೆ ಬಳಕೆ ಮಾಡಿಕೊಂಡಿದ್ದಾರೆ. ಅತಿ ಹೆಚ್ಚು ಹಣ ಸಾಲದ ಮರುಪಾವತಿಗೆ ಖರ್ಚು ಮಾಡಿದ್ದಾರೆ. ರಾಜ್ಯವನ್ನು ಅತಿ ಹೆಚ್ಚು ಸಾಲಗಾರ ರಾಜ್ಯವನ್ನಾಗಿ ಮಾಡಿದ್ದಾರೆ. 20% ಹಣವನ್ನ ಸರ್ಕಾರ ಸಾಲ ಕೊಡಲು ಹೋಗ್ತಾ ಇದೆ. ರಾಜ್ಯವನ್ನು ಸಾಲದ ಸುಳಿಗೆ ಸಿಲುಕಿಸುವ ಕೆಲಸ ಸಿದ್ದರಾಮಯ್ಯ ಅವರು ಮಾಡುತ್ತಿದ್ದಾರೆ ಎಂದರು. ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಕುರಿತು ಸರ್ ನೀವು 2 ಪ್ರಮುಖ ಸಂಗತಿಗಳನ್ನು ಗಮನಿಸಿದ್ರಿ ಅಂತ ಭಾವಿಸ್ತೇನೆ. ಮೊನ್ನೆ ತಾನೇ ಧಾರವಾಡದೊಳಗೆ ಬಹಳ ದೊಡ್ಡ ಆಂದೋಲನ ನಿರ್ಮಾಣ ಆಯಿತು, ಖಾಲಿ ಹುದ್ದೆಗಳ ಭರ್ತಿ ಆಗ್ತಿತ್ತು ಸರ್. 3 ವರ್ಷ ಆಯ್ತು ಈ ಸರ್ಕಾರ. ನಿಮ್ಗೆ ಯಾರಿಗಾದ್ರೂ ಅನಿಸ್ತಿದೆ ನೇಮಕಾತಿಗಳನ್ನು ನಡೆಸ್ತಿದ್ದಾರೆ? ಹಿಂದಿನ ಸರ್ಕಾರದಲ್ಲಿ ಚಾಲನೆ ಕೊಟ್ಟಿರುವಂತ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆಯನ್ನ ಇವರು ಕನ್ಕ್ಲೂಡ್ ಮಾಡಿರೋದನ್ನ ಬಿಟ್ರೆ ಸರ್, ಒಂದೇ ಒಂದು ಹುದ್ದೆಯನ್ನ ಹೊಸದಾಗಿ ಅವರೇ ಇನಿಷಿಯೇಷನ್ ತೆಗೆದುಕೊಂಡು ಹುದ್ದೆ ಭರ್ತಿ ಮಾಡಿಕೊಳ್ಳುವಲ್ಲಿ ಕಾರ್ಯವಹಿಸಿಲ್ಲ. 2.5 ಲಕ್ಷ ಅಂತ ಹೇಳ್ತಾರೆ ಸರ್. ಇದು ನಿಜವಾದಂತ ಅಂಕಿಅಂಶದ ಬಗ್ಗೆ ನಂಗೆ ಡೌಟ್ ಇದೆ. 7.5 ಲಕ್ಷಕ್ಕಿಂತ ಹೆಚ್ಚು ಇರುವ ಸರ್ಕಾರಿ ನೌಕರಲ್ಲಿ ಇವತ್ತು ಹತ್ತತ್ರ 3 ಲಕ್ಷದಷ್ಟು ಖಾಲಿ ಹುದ್ದೆಗಳಿದೆ. ಆದ್ರೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದು ಎಷ್ಟು? 50,000ದಷ್ಟು ಭರ್ತಿ ಮಾಡ್ಕೊಡ್ತೀವಿ ಸರ್. ಒಂದು ಪ್ರಕ್ರಿಯೆ ಮುಗಿಸ್ಬೇಕಾದ್ರೆ ನಾ ಗ್ಯಾರಂಟಿ ಕೊಡ್ತೇನೆ, ಒಂದು ನೇಮಕಾತಿ ಪ್ರಕ್ರಿಯೆ ಮುಗಿಬೇಕಂದ್ರ ಎಲ್ಲವೂ ಸರಿ ಇದೆ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಆಗಿ 2-3 ವರ್ಷ ಬೇಕು ಇಲ್ಲ ಹೇಳ್ರಿ. ಹಂಗಾದ್ರೆ ಈ 3 ಲಕ್ಷದೊಳಗೆ 50,000 ತುಂಬ್ತೀನಿ ಅಂತ ಹೇಳಿ ನೀವು ಪ್ರಕ್ರಿಯೆ ವಹಿಸಿ ಆ ಸರ್ಕಾರಿ ನೌಕರ ಹುದ್ದೆಯಲ್ಲಿ ಬರ್ಬೇಕಾದ್ರೆ ಎಷ್ಟಾಗುತ್ತೆ ಸರ್? ಎಲ್ಲೋ ಒಂದು ಕಡೆ ಸರ್ಕಾರದ ಎಫಿಷಿಯನ್ಸಿ ಸರ್ಕಾರಿ ನೌಕರರ ಮೇಲೆ ನಿಂತಿದೆ ಅನ್ನೋದನ್ನ ಈ ಸರ್ಕಾರ ಬರ್ತಿದೆ. ಆಡಳಿತ ಕುಸಿದಿದೆ. ನೀವು ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಆದ್ರೂ ಕೂಡ ನನಗೊಂದು ಸ್ಪಷ್ಟಪಡಿಸ್ಲಿ ಈ ಸರ್ಕಾರ. ಸರ್, ಇಲ್ಲಿ ಘೋಷಣೆ ಮಾಡ್ತೀರಿ ನೀವು ಈ ಬಜೆಟ್ ಅಲ್ಲಿ ನೀವು ನೇಮಕಾತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಯಾವ ಮೀಸಲಾತಿ ಬಿಂದುವಿನ ಆಧಾರದ ಮೇಲೆ ಮಾಡ್ತೀರಿ? ನೋಡ್ರಿ, ಮೊನ್ನೆ ಕ್ಯಾಬಿನೆಟ್ ನೊಳಗ 56% ಅಲ್ಲ, ನಾವು 50%ಗೆ ಮೀಸಲಾತಿಯನ್ನ ಲಿಮಿಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ST 7% ಕೊಡಬೇಕಾಗಿರೋದು 3% ಮಾಡ್ತೀವಿ ಅಂತ ತೆಗೆದುಕೊಂಡಿದ್ದಾರೆ. SC-ಗಳ ನೇಮಕಾತಿಯನ್ನ 15% ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಈಗ ಈ ಮೊನ್ನೆ ತೆಗೆದುಕೊಂಡ ಕ್ಯಾಬಿನೆಟ್ ನಿರ್ಣಯ ನೋಡ್ರಿ, ಈ ಸರ್ಕಾರದ ಆಡಳಿತ ಹೆಂಗದ ಅಂತ ನಿಮ್ಗೆ ಹೇಳ್ತೀನಿ. ಮತ್ತೆ ಇವತ್ತು ಅವರು ಬಜೆಟ್ ಅಲ್ಲೂ ಘೋಷಣೆ ಮಾಡ್ಯಾರ, ಕ್ಯಾಬಿನೆಟ್ ನಲ್ಲಿ ಮಾಡಿದ ನಿರ್ಣಯಕ್ಕೆ ವಿರುದ್ಧವಾಗಿ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಕ್ಯಾಬಿನೆಟ್ ಸಚಿವರೆಲ್ಲ ಹೋಗಿ ಒಳ ಮೀಸಲಾತಿಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ನಮಗೆ ನೀವು 24.1% ನೇಮಕಾತಿ ಮಾಡ್ಕೊಳ್ಬೇಕು ಅನ್ನೋ ಗೊಂದಲವನ್ನು ಹುಟ್ಟು ಹಾಕುವ ಕೆಲಸ ಸ್ವತಃ ಕ್ಯಾಬಿನೆಟ್ ಮಿನಿಸ್ಟರ್ ಪಾರ್ಟ್ ಆಫ್ ಗೌರ್ಮೆಂಟ್ ಮಾಡ್ತಿದ್ದಾರೆ. ಬಜೆಟ್ ನಾಗ ಘೋಷಣೆ ಮಾಡ್ತೀರಿ, ನಾವು ನೇಮಕಾತಿ ಮಾಡ್ಕೊಡ್ತೀವಿ ಅಂತ ಹೇಳಿ ನಿಮ್ಮ ಸಚಿವ ಸಂಪುಟದ ಸಚಿವರು ಗುಂಪು ಕಟ್ಕೊಂಡು ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡು ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಕೊಡ್ರಿ ಅಂತಾರೆ. ಏನ್ ಸ್ಪಷ್ಟನೆ ಕೊಟ್ಟಿದ್ದೀರಿ ನೀವು ಈ ಬಜೆಟ್ ನಲ್ಲಿ ಸರ್? ಗೊಂದಲಗಳನ್ನ ಸ್ವತಃ ಸರ್ಕಾರವೇ ಹುಟ್ಟುಹಾಕಿ ಒಂದೇ ಒಂದು ನೇಮಕಾತಿ ಇಲ್ಲ, ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ, ಒದಗಿಸಿರೋ ಹಣದ ಬಗ್ಗೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ KKRDB, ಯಾರು ಹಿರಿಯರು ಹೇಳ್ತಿದ್ರು, KKRDB ನಲ್ಲಿ ಒದಗಿಸಿದ ಹಣದ ಬಗ್ಗೆ ಹೇಳ್ತಾರೆ. ಕ್ರಿಯಾ ಯೋಜನೆಯಾಗಿ ಅಸೆಟ್ ಫಾರ್ಮೇಷನ್ ಎಷ್ಟಾಯ್ತು ಕಳೆದ 1 ವರ್ಷದಲ್ಲಿ? ಅದರ ಬಗ್ಗೆ ಸರ್ಕಾರಕ್ಕೆ ಬದ್ಧತೆ ಇಲ್ಲ. ಏನೋ ಒಂದು ರೀತಿ ಶಬ್ದಗಳ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್,
ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.